ಮಣ್ಣನ್ನು ಗಟ್ಟಿ ಹಿಡ್ಕೊಂಡು ಕುಂತುಬಿಟ್ಟಿದ್ದೆ. ಯಾಕಂದ್ರೆ ಮಂದಿ ಮುಂದೆ 10 ಮಂದಿ ನಗ್ತಾರೆ. ನಂದು ಏನೇನು ಕಷ್ಟ ಇತ್ತು ಭೂಮಿ ತಾಯಿ ಮುಂದೆ ಹೇಳ್ಕೊಂಡು ಭೂಮಿ ಮುಂದೆ ಅಳಕತ್ಬಿಟ್ಟಿದ್ದೆ. ನನ್ನ ಗಿಡಗಳೆಲ್ಲ, ನನ್ನ ಹೊಲ ಮನೆ ಎಲ್ಲ ಮುಳುಗೋಗ್ಬಿಡ್ತು. ದನ ಆಕಾರ ಎಲ್ಲ ಮುಳುಗ್ತು. ಕೋಳಿಗಳನ್ನೆಲ್ಲ ಹರಿದು ಹೋಗ್ಬಿಟ್ಟು, ದನಗಳದೆಲ್ಲ ಕೊಳ್ಳ ಹರಿದ್ಬಿಟ್ಟು ಅವು ನೀರಾಗಿ ತೇಲ್ಕೊಂಡು ಹೋಗ್ಬಿಟ್ಟು. ನಾನು ಯಾವಾಗ ಚಲೋ ಬೆಳೆ ತೆಗಿತಿದ್ದೆ ಅವಾಗ ಬೆನ್ನು ತಟ್ತಿದ್ರು. ಯಾವಾಗ ನಾನು ಬಿದ್ದೆ ಎಲ್ಲರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಐ ಹ್ಯಾವ್ ಬೀನ್ ಹ್ಯೂಮಿಲೇಟೆಡ್, ಐ ಹ್ಯಾವ್ ಬೀನ್ ಐಸೋಲೇಟೆಡ್, ಐ ಹ್ಯಾವ್ ಬೀನ್ ಸ್ಮ್ಯಾಶ್ಡ್, ಐ ಹ್ಯಾವ್ ಬೀನ್ ಹ್ಯಾರಾಸ್ಡ್ ಬೈ ಮೆನಿ ಪೀಪಲ್. ಒಂದು ಹೆಣ್ಮಗಳ ಮುಂದೆ ಬರಾಕತ್ತಾಳ ಅಂದರೆ ಭಾಳಷ್ಟು ಮಂದಿ ಮಾತಾಡ್ತಾರೆ. ಸೊ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಕತ್ತಾರೆ ಅಂದರೆ ಬಿ ಪ್ರೌಡ್, ಯು ಆರ್ ಸ್ಪೆಷಲ್. ನಿಮ್ಮ ಅಕ್ಕ ತಂಗಿ ಬ್ಯಾಂಗ್ಳೂರೊಳಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಷ್ಟು ಆರಾಮದಾರ, ಅವ್ರ ಮಕ್ಕಳಿಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಾರೆ. ನೀ ನಮಗೇನು ಕೊಟ್ಟು? ನನ್ನ ಹೆಸರು ಕವಿತಾ ಉಮಾಶಂಕರ್ ಮಿಶ್ರಾ ಅಂತ. ನಾನು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ್ ಅಂತ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ತವ್ರ ಮನೆ ಇರೋದು ಧಾರವಾಡ. ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ನಲ್ಲಿ 3 ಇಯರ್ಸ್ ಡಿಪ್ಲೊಮಾ ಕೋರ್ಸನ್ನು ಮಾಡಿದ್ದೆ. ಆಮೇಲೆ MA ಇನ್ ಸೈಕಾಲಜಿ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮಾಡಿದ್ದೆ. ಪ್ರೋಗ್ರಾಮಿಂಗ್ ಸ್ಕಿಲ್ ತುಂಬ ಚೆನ್ನಾಗಿ ಬರ್ತಿತ್ತು. ಆಮೇಲೆ ನಾನು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ / ಇಂಟರ್ನೆಟ್ ಪ್ರೋಟೋಕಾಲ್ ಮೇಲೆ ಮಾಡಿದ್ದೆ. ಸೊ ನನಗೆ ಪ್ರಾಜೆಕ್ಟ್ ಮಾರ್ಕ್ಸ್ನು 93 ಬಿದ್ದಿತ್ತು. ಒಂದು ಕಾನ್ಫಿಡೆನ್ಸ್ ಇತ್ತು, ಜೀವನದಲ್ಲಿ ಏನಾದರೂ ಮಾಡ್ತೀನಿ ಅನ್ನುವಂಥ ಛಲ ಇತ್ತು. ಒಂದೊಂದು ಸಲ ಟೀಚರ್ಸಿಗೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗ್ತಿದ್ದಿಲ್ಲ, ಅಂಥ ಪ್ರೋಗ್ರಾಮ್ಸನ್ನು ನಾನು ರನ್ ಮಾಡಿ ತೋರಿಸ್ತಿದ್ದೆ. ಆದರೆ ನಾನು ಮದುವೆ ಮಾಡಿಕೊಟ್ಟಿದ್ದು ರಾಯಚೂರು ಜಿಲ್ಲೆ ಕವಿತಾಳ್ ಅಂತ ಒಂದು ಸಣ್ಣ ಹಳ್ಳಿಗೆ ಮದುವೆ ಮಾಡಿಕೊಟ್ರು. ಆ ಹಳ್ಳಿ ನೋಡಿ ನನಗೆ ಹೀಗಾದರೂ ಮಾಡಿ ನನ್ನ ಗಂಡನ ಇಲ್ಲಿಂದ ಕರ್ಕೊಂಡು ಹೋಗಬೇಕು. ಅದು ಯಾವ ಥರ ಪಾಸಿಬಲ್ ಅಂದರೆ ನಾನೇನಾದರೂ ನೌಕರಿ ಮಾಡಿದರೆ ಸಾಧ್ಯ ಅಂತ ಮನೇಲಿ ಯಾರಿಗೂ ಗೊತ್ತಾಗಲಾರ್ದಂಗೆ ನಾನು ನೌಕರಿಗಳಿಗೆ ಅಪ್ಲೈ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಯಾಕಂದರೆ ನಮ್ಮದು ಒಂದು ಸಾಂಪ್ರದಾಯಸ್ಥ ಕುಟುಂಬವಾಗಿತ್ತು. ಗಂಡನ ಮನೆ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಅವಕಾಶ ಇದ್ದಿಲ್ಲ. ತೋಬಿ ನನಗೊಂದು ಆಸೆ ಇತ್ತು, ನನ್ನ ಗಂಡಾದರೂ ನನ್ನ ಮಾತು ಕೇಳ್ಬೋದಂತ ನಾನು ಭಾಳಷ್ಟು MNCಗಳಿಗೆ ಅಪ್ಲೈ ಮಾಡಿದೆ. ನನಗೆ ಸಿಕ್ತು. ಸಂತೋಷದಿಂದ ಬಂದು ನಾನು ಇಂಟರ್ವ್ಯೂ ಲೆಟ್ರ್ ನನ್ನ ಗಂಡನಿಗೆ ತೋರಿಸಿದಾಗ ನನ್ನ ಗಂಡ ಆ ಲೆಟ್ರ್ ಹರಿದಾಕಿ ನೀನು ಕೆಲಸ ಮಾಡೋಗು ಅಂತ ಹೇಳಿದರು. ಸ್ವಲ್ಪ ಹೊತ್ತು ಅನ್ನಿಸ್ತು, ಖಜೀಲ್ನೂ ಆಗಿತ್ತು, ಒಂದು ಹೆಣ್ಣಿನ ಅಸ್ತಿತ್ವ ಇಷ್ಟೇಯಾ, ನಾನು ಓದಿದ್ದು ಬೆಲೆ ಇಷ್ಟೇಯಾ ಅಂತ ನನಗೆ ನಾನೇ ಪ್ರಶ್ನೆ ಕೇಳ್ಕೊಂಡು ಕೆಳಗೆ ಕುಂತ್ಕೊಂಡ್ಬಿಟ್ಟೆ. ಆಮೇಲೆ ಒಂದು ಧೈರ್ಯ ಮಾಡಿದೆ. ಯಾಕಂದರೆ ಹೆಣ್ಮಕ್ಳು ಮಾತಾಡೋ ಅವಕಾಶ ಇದ್ದಿಲ್ಲ ಹಾಲ್ನಲ್ಲಿ ಕೂತ್ಕೊಂಡು ನಮ್ಮ ಅತ್ತೆ ಮಾವನ ಎದುರಿಗೆ. ಆದರೂ ನಾನು ಒಂದು ಧೈರ್ಯ ಮಾಡಿ ನನ್ನ ಗಂಡನಿಗೆ ಒಂದು ಪ್ರಶ್ನೆ ಕೇಳಿದೆ, ನಾನೇನು ಮಾಡಬೇಕು ಮುಂದೆ? ಏನಿಲ್ಲ, ಮನೇಲಿ ಕೆಲಸ ಮಾಡಿಕೊಂಡು ಸುಮ್ಮನೆ ಇದ್ಬಿಡಬೇಕು. ಮನಸ್ಸು ಒಪ್ಪಲಿಲ್ಲ ಅದಕ್ಕೆ. ಯಾಕಂದರೆ 4 ಗೋಡೆಗಳ ಮಧ್ಯದಲ್ಲಿ ಆ ಸಣ್ಣ ಹಳ್ಳಿಯಲ್ಲಿ ಬದುಕೋದು ಭಾಳ ಕಷ್ಟವಾಗಿತ್ತು ನನಗೆ. ನಾನು ಹೊರಗಡೆ ಬಂದು ನಮ್ಮಮ್ಮಗೆ ಒಂದು ಕಾಲ್ ಮಾಡಿದೆ. ಈ ಹಳ್ಳಿಯೊಳಗೆ ನನಗೆ ಇರಲಿಕ್ಕೆ ಆಗ್ತಿಲ್ಲ, ಹೆಂಗಾದರೂ ಮಾಡಿ ನನಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು, ನಾನು ಓದಿ ನೌಕರಿ ಮಾಡಬೇಕು, ಒಂದು ಇಂಜಿನಿಯರ್ ಆಗಬೇಕಂತ ನನ್ನ ಆಸೆ. ನಮ್ಮಮ್ಮ ಜೀವನದ ಸತ್ಯವನ್ನು ಕೇವಲ 3 ವಾಕ್ಯಗಳಲ್ಲಿ ಹೇಳಿಬಿಟ್ರು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಇವತ್ತು ನೀನೇನೇ ಮಾಡಿದ್ರು ನಿನ್ನ ಗಂಡನ ಜೊತೆ ನಿನ್ನ ಗಂಡನ ಮನೇಲಿ ಇದ್ಕೊಂಡು ಮಾಡಿದರೆ ನಿನಗೆ ಮರ್ಯಾದೆ, ಆವಾಗಲೇ ನಮಗೆ ಸಮಾಜ ಬದುಕಲಿಕ್ಕೆ ಬಿಡುತ್ತದೆ. ಭಾಳ ಕಷ್ಟ ಆಗ್ತಿತ್ತು. ರೆಕ್ಕೆ ಇತ್ತು, ಹಾರಬೇಕಂತ ಆಸೆ ಇತ್ತು, ಆದರೆ ಅದು ರೆಕ್ಕೆ ಎಲ್ಲ ಕಟ್ ಮಾಡಿ ಒಗೆದು ಬಿಟ್ಟಿದ್ರು. ತೊಳಲಾಟದಲ್ಲಿ ಬದುಕ್ತಿದ್ದೆ ನಾನು. ಹೀಗಾದರೆ ಬದುಕಲಿಕ್ಕೆ ಆಗೋದಿಲ್ಲ ಅಂಥೇಳಿ ಗಟ್ಟಿ ನಿರ್ಣಯ ಮಾಡಿ ನಮ್ಮ ಮನೆಯವ್ರಿಗೆ ಒಂದು ಮಾತು ಹೇಳಿದೆ, ನಿಮ್ಮ ಹಿರಿಯರ ಹೊಲ ಐತಲ್ಲ, 40 ಎಕರೆ ಹೊಲ ನಮ್ಮದು ಇರೋದು, ಅದರಲ್ಲಿ ಒಂದು 8 ಎಕರೆ ನನಗೆ ಕೊಡಿ, ಅದರೊಳಗಾದರೂ ನಾನು ಏನಾದರೂ ಮಾಡ್ತೀನಿ. ಜೋರು ನಗಾಕ್ಕೆ ಚಾಲೂ ಮಾಡಿಬಿಟ್ರಿ ಎಲ್ಲರೂ. ಅಲ್ಲ, ಹೊಲ ಮನೆ ಮಾಡೋದು ಓದಿದಷ್ಟು ಸರಳ ಅಂತ ತಿಳ್ಕೊಂಡಾಳ. ಅದು ರಾಯಚೂರು ಟೆಂಪ್ರೇಚರ್ 45 ಡಿಗ್ರಿ ಟೆಂಪ್ರೇಚರ್. ಆದರೂ ನಾನು ಅದನ್ನು ಸ್ವೀಕಾರ ಮಾಡಿ ಹೊಲಕ್ಕೆ ಹೋದೆ. ಹೊಲ ಇಟ್ ವಾಸ್ ಟೋಟಲಿ ಬ್ಯಾರನ್ ಲ್ಯಾಂಡ್, ನಥಿಂಗ್ ವಾಸ್ ಗ್ರೋಯಿಂಗ್ ದರ್, ಈವನ್ ಹಾಫ್ ಬ್ಯಾಗ್ ಆಫ್ ಬಾಜ್ರಾ ವಾಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಆ ಟೆಂಪ್ರೇಚರ್ ಒಳಗೆ ಮನೆಯೊಳಗೆ 3-4 ಸಲ ಬಿದ್ದುಬಿಟ್ಟಿದ್ದೆ. ಯಾಕಂದರೆ ಧಾರವಾಡ ಟೆಂಪ್ರೇಚರ್ ಬರೀ 32 ಇತ್ತು, ರಾಯಚೂರು ಟೆಂಪ್ರೇಚರ್ 40-45 ತನಕ ಹೋಗ್ತದೆ. ನೆಲ ಚಲೋ ಇದ್ದಿಲ್ಲ, ಕಲ್ಲಿತ್ತು. ಆ ಕಲ್ಲೆಲ್ಲ ತೆಗಿಬೇಕಿತ್ತು. ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆದರೆ ನಾನು ಅನಿವಾರ್ಯವಾಗಿ ಅದನ್ನು ಸ್ವೀಕಾರ ಮಾಡಿದೆ. ಯಾಕಂದರೆ 4 ಗೋಡೆಗಳ ಮಧ್ಯದಲ್ಲಿ ಇದ್ಕೊಂಡು ಒಂದು ಸಂಘರ್ಷದ ಬದುಕನ್ನು ಬದುಕಲಿಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ.
ನನಗೆ ದೇವ್ರು ಹುಟ್ಸ್ಯಾನಂದ್ರೆ ನಾನೇನಾದರೂ ಒಂದು ಸಾಧನೆ ಮಾಡಲೇಬೇಕು, ಅದು ಯಾವುದೇ ಕ್ಷೇತ್ರ ಆಗಲಿ ಅಂತ ನಾನು ಅದನ್ನು ಸ್ವೀಕಾರ ಮಾಡಿ ಹೊಲಕ್ಕೆ ಬಂದೆ. ಕಲ್ಲೆಲ್ಲ ತೆಗಿಬೇಕಿತ್ತು, ಕೈ ತೂತು ಬಿದ್ದು ಹೋಗ್ತಿತ್ತು. ಕಲ್ಲು ಎತ್ತಿ 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 ತೆಗೆದಾಗ, ಯಾಕಂದ್ರೆ ನೆಲ ಚಲೋ ಇದ್ದಿಲ್ಲ. ಲೇಬರ್ಗಳಿಗೆ ಇಟ್ಕೋಬೇಕಂದ್ರೆ ಅತ್ತೆ ಮಾವ ಎಲ್ಲ ಸಪೋರ್ಟ್ ಮಾಡ್ತಿದ್ದಿಲ್ಲ. ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಆಗಿದ್ದಿಲ್ಲ. ನಾವು ಒಂದು ಮಧ್ಯಮ ವರ್ಗದ ಸಾಧಾರಣ ಮಹಿಳೆ ಆಗಿದ್ದೆ ನಾನು. ಅವೆಲ್ಲ ಕಲ್ಲು ತೆಗೆದು ಹೊಲ ಎಲ್ಲ ಲೆವೆಲ್ ಮಾಡಲಿಕ್ಕೆ 2-3 ವರ್ಷ ಹಿಡೀತು. ಆಮೇಲೆ ನೀರಿನ ಸಮಸ್ಯೆ ಬಂತು. ಯಾಕಂದ್ರೆ ಹೊಲ ಮನೆ ಮಾಡ್ಬೇಕಂದ್ರೆ ನೀರು ಇರಬೇಕು. ನೀರು ಹಾಕಿಸ್ಲಿಕ್ಕೆ ನನ್ನ ಗಂಡಗೆ ರಿಕ್ವೆಸ್ಟ್ ಮಾಡಿದ್ಮೇಲೆ ನನ್ನ ಗಂಡ ನನ್ನ ಜೊತೆ ನಿಂತರು. 2-3 ಬೋರ್ ತನಕ ನನ್ನ ಜೊತೆ ನಿಂತರು, ನೀರು ಬೀಳಲಿಲ್ಲ ನಮಗೆ. ಆಮೇಲೆ ನನ್ನ ಗಂಡ ಹಿಂಸರ್ಕೊಂಬಿಟ್ರು. ನನ್ನ ಕೈಯಾಗ ರೊಕ್ಕಿಲ್ಲ, ಇನ್ನು ನನ್ನ ಕೈಲಿ ಆಗೋದಿಲ್ಲ, ನೀನು ಬಲ ನೀನು ಹೊಲ ಬಲ ಅಂತ ಅವ್ರು ಹಿಂಸರ್ಕೊಂಬಿಟ್ರು. ಆದ್ರೆ ಒಂದು ಹೆಣ್ಮಗಳ ಮನಸ್ಸೊಳಗೆ ಕಿಡಿ ಹೊತ್ತಿಸಿದ್ರು. ಆ ಕಿಡಿ ಜ್ಯೋತಿಯಾಗಿ 2 ಮನೆ ಬೆಳಗಬೇಕಿತ್ತು. ಒಂದು ಗಂಡನ ಮನೆ, ಒಂದು ತವ್ರ ಮನೆ. ನಾನು ಹಿಂದೆ ಸರಿಲಿಲ್ಲ. ನಮ್ಮಮ್ಮ ನನಗೆಷ್ಟು ಬಂಗಾರ ಕೊಟ್ಟಿದ್ದರು ಮದುವೆಯೊಳಗೆ, ಆ ಇಷ್ಟು ಬಂಗಾರ ಹೊಲ ಮನೆಗೆ ಹಾಕಿಬಿಟ್ಟೆ ನಾನು. ಭಾಳ ಬೋರ್ ಹಾಕಿದ್ರು ನೀರು ಬೀಳಲಿಲ್ಲ. ಲಾಸ್ಟಿಗೆ 2 ಬಳೆ ಉಳಿದು ಕೈಯಾಗ. ನಮ್ಮ ಮನೆಯವ್ರಿಗೆ ಕರೆದ, ಈ 2 ಬಳೆ ಅದಾವು, ಇವನ್ನೊಂದಿಷ್ಟು ಮಾರಿ ಬಂದುಬಿಡ್ರಿ, ಇದೊಂದು ಕೊನೆ ಪ್ರಯತ್ನ ನಾನು ಮಾಡ್ತೀನಿ. ನಮ್ಮ ಮನೆಯವ್ರು ಬೇಡ, ನಮಗದು ಹಣೆ ಬರದೊಳಗೆ ಋಣ ಇಲ್ಲ, ಈ ಬೀಳೋದಿದ್ರಂದ್ರೆ ಇಷ್ಟೊತ್ತನ ಬೀಳ್ತಿದ್ದು, ಆ 2 ಬಳೆ ಇಟ್ಕೊಂಡ್ಬಿಡ, ಅದನ್ನು ಕೊಡ್ಲಿಕ್ಕೆ ಹೋಗಬೇಡ ಅಂತಂದ್ರೆ. ನೀವು ಕೊಟ್ಟಂಥ ಚಾಲೆಂಜ್ ಮುಂದೆ ಇದು ದೊಡ್ಡದಲ್ಲ, ನನಗಿಂತ 1000 ಬಳೆನೂ ಹಾಕ್ತೀನಿ, ಆದರೆ ಇದನ್ನು ಹೋಗಿ ಮಾರಿ ಬರ್ರಿ. ಅವಾಗ ಬಂಗಾರ ಭಾಳ ಸಸ್ತಾಯಿತ್ತು. 6200 ರೂಪಾಯಿ ತೊಲೆ ಇತ್ತು. 4 ತೊಲೆ ಇತ್ತು, 24,000 ಬಂತು. ಮುಂಜಾನೆ 5 ಗಂಟೆಗೆ ಬೋರ್ ಗಾಡಿ ನಮ್ಮ ಹೊಲ್ದಾಗ ಬಂದಿತ್ತು. ಭಯ ಬರಾಕತ್ತಿತ್ತು, ಯಾಕಂದ್ರೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಸ್ಟೇಜ್ ಒಳಗೆ ನಾನಿದ್ದೆ. ಯಾಕಂದ್ರೆ ಅದು ಲಾಸ್ಟ್ ಎಫರ್ಟ್ ಇತ್ತು, ಕಳ್ಕೊಳಕ್ಕೂ ಏನಿದ್ದಿಲ್ಲ ಕೈಯೊಳಗೆ. ಮಣ್ಣನ್ನು ಗಟ್ಟಿ ಹಿಡ್ಕೊಂಡು ಕುಂತು ಬಿಟ್ಟಿದ್ದೆ. ಯಾಕಂದ್ರೆ ಮಂದಿ ಮುಂದೆ 10 ಮಂದಿ ನಗ್ತಾರೆ. ನಂದು ಏನೇನು ಕಷ್ಟ ಇತ್ತು ಭೂಮಿ ತಾಯಿ ಮುಂದೆ ಹೇಳ್ಕೊಂಡು ಭೂಮಿ ಮುಂದೆ ಅಳಕತ್ತು ಬಿಟ್ಟಿದ್ದೆ. ಇವತ್ತು ನನಗೆ ನೀರು ಬೀಳಲಿಲ್ಲ ಅಂದ್ರೆ ಮತ್ತೆ ಆ 4 ಗೋಡೆ ಮಧ್ಯದಲ್ಲೇ ನಾನು ಬದುಕಬೇಕಾಗ್ತದೆ. ಭೂಮಿ ತಾಯಿ, ನೀನು ಒಂದು ಹೆಣ್ಣು, ಒಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಂಡು ಇವತ್ತು ನನಗೆ ಎಷ್ಟಾದರೂ ಆಗಲಿ ನೀರು ಕೊಟ್ಟರೆ ನಾನು ಒಂದು ಹೆಜ್ಜೆ ಮುಂದುವರಿತೀನಿ ಅಂತ ಅಳ್ಳಿಕ್ಕೆ ಪ್ರಾರಂಭ ಮಾಡಿ ಮಣ್ಣನ್ನು ಗಟ್ಟಿ ಕೈಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೆ. ನಂದು ಎಷ್ಟು ಫ್ರಸ್ಟ್ರೇಷನ್ ಐತಿ, ಎಲ್ಲ ಮಣ್ಣು ಮೇಲೆ ತೆಗಿಲಿಕ್ಕತ್ತಿದ್ದೆ. 7:30ಗೆ ನನ್ನ ಆಳ ಮಗ ಓಡಿ ಬಂದ. 1.5 ಇಂಚ್ ನೀರು ಬಿದ್ದದಂತ. ಸಂತೋಷದಿಂದ ಮಣ್ಣನ್ನು ಕೈಯನ್ನು ಹಿಂಗೆ ತೆಗೆದೆ. ನಾ ಮಣ್ಣನ್ನು ಬಿಟ್ಟರು ಮಣ್ಣು ನನ್ನ ಕೈ ಬಿಟ್ಟಿದ್ದಿಲ್ಲ, ಗಟ್ಟಿ ಹಿಂಗೆ ಹಿಡ್ಕೊಂಡಿತ್ತದು. ಆವಾಗ ತಿಳ್ಕೊಂಡೆ, ಯಾರು ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಭೂಮಿ ತಾಯಿ ನನ್ನ ಕೈ ಬಿಡೋದಿಲ್ಲ ಅಂತ ನನ್ನ ಜರ್ನಿಯನ್ನು ಪ್ರಾರಂಭ ಮಾಡಿದೆ ಒಂದು ಕಾನ್ಫಿಡೆನ್ಸ್ದಿಂದ. ರಾಯಚೂರು ಟೆಂಪ್ರೇಚರ್ ಹೆಚ್ಚಿಗೆ ಇತ್ತು, ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡಿದಂತಹ ಗಿಡ ದಾಳಿಂಬೆಯನ್ನು ನಾನು ಸೆಲೆಕ್ಟ್ ಮಾಡಿದೆ, ಪಾಮೊಗ್ರನೇಟ್. ಯಾಕಂದರೆ ಅದು ಉಷ್ಣವಲಯದ ಬೆಳೆ, ಕಡಿಮೆ ನೀರು ಬೇಡ್ತಿತ್ತು, ಅದಕ್ಕೆ ಅದನ್ನೇ ನಾನು ಪ್ರಾರಂಭ ಮಾಡಿದೆ. ನಾನು ಪಾಮೊಗ್ರನೇಟ್ ಹಾಕಿದಾಗ ನನಗೆ ಸಿಕ್ಕಂಥ ಫಸ್ಟ್ ರೇಟ್ 118 ರೂಪೀಸ್ kg. ಆವಾಗ ಬಂದಂಥ ಬೆಳೆ ಟೋಟಲಿ ನಾನು ತೆಗೆದಿದ್ದು 10-15 ಟನ್ ತೆಗೆದೆ. ದುಡ್ಡು ಚೆನ್ನಾಗಿ ಬಂತು, ಒಂದು ಕಾನ್ಫಿಡೆನ್ಸ್ ಬಂತು. ನಾನೆಲ್ಲೇ MNCಯಲ್ಲಿ ಕೆಲಸ ಮಾಡಿದ್ರಂದರೆ 40,000 ರೂಪಾಯಿ ಸಂಬಳ ಬಂದಿದ್ರು ಒಂದು ವರ್ಷಕ್ಕೆ 12 × 4 = 48, 5 ಲಕ್ಷ ರೂಪಾಯಿ ತೆಗಿತಿದ್ದೆ. ಆದರೆ ನನ್ನ ಕೈಯೊಳಗೆ ಡಬಲ್ ಬಂದಿತ್ತು. ಒಂದು ಕಾನ್ಫಿಡೆನ್ಸ್ ಇತ್ತು. ಬಿಕಾಸ್ ಮೈ ಲ್ಯಾಂಡ್ ಈಸ್ ಆಲ್ಸೋ ಮೈ ಮಲ್ಟಿನ್ಯಾಷನಲ್ ಕಂಪ್ನಿ ಆ್ಯಂಡ್ ಇಟ್ ಈಸ್ ಮೈ ಆರ್ಗನೈಸೇಷನ್. ಐ ಆಮ್ ದ ರೀಸನ್ ಫಾರ್ ಮೈ ಇನ್ಪುಟ್, ಐ ಆಮ್ ದ ರೀಸನ್ ಫಾರ್ ಮೈ ಔಟ್ಪುಟ್. ಸೊ ಮೈ ಲ್ಯಾಂಡ್ ಈಸ್ ಮೈ ಮಲ್ಟಿನ್ಯಾಷನಲ್ ಕಂಪ್ನಿ. ಸೊ ಒಂದು ಕಾನ್ಫಿಡೆನ್ಸ್ ಬಂತು. ಮತ್ತೆ ಹೆಚ್ಚಿಗೆ ಎಫರ್ಟ್ ಹಾಕಿದೆ ನಾನು. ಪಾಮೊಗ್ರನೇಟನ್ನು ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಬೆಳೆದ ಮೇಲೆ ಈ ಸಲ 180 ರೂಪೀಸ್ kg ನಾನು ಕೊಟ್ಟೆ. ಇಟ್ ವಾಸ್ ಎಕ್ಸ್ಪೋರ್ಟ್ ಬಿಕಾಸ್ ಮೈ ಈಚ್ ಫ್ರೂಟ್ ವಾಸ್ ಕ್ಯಾರಿಂಗ್ ಮಿನಿಮಮ್ 400 to 500 ಗ್ರಾಮ್ ಈಚ್. ಒಂದು ಕಾನ್ಫಿಡೆನ್ಸ್ ಬಂತು, ಒಂದು ಶಕ್ತಿ ಬಂತು. ಹೊಲ ಮನೆಯೊಳಗೆ ಒಂದು ಹೆಣ್ಮಕ್ಳು ಏನು ಬೇಕಾದರೆ ಮಾಡ್ಬೋದು ಅನ್ನುವಂಥ ಛಲ ಬಂತು. ಎಲ್ಲರೂ ಬೆನ್ನು ತಟ್ತಿದ್ರು, ಎಲ್ಲರೂ ಸಂತೋಷದಿಂದಿದ್ದರು, ಎಲ್ಲರೂ ಮರ್ಯಾದೆ ಕೊಡ್ತಿದ್ರು. ಯಾರು ಮಾತಾಡಿಸ್ತಿದ್ದಿಲ್ಲ ಅವರು ಬಂದರೆ ಮನಿತನ ನಮಸ್ಕಾರ ಅಂತ ಹೇಳೋರು. ಏನೇ ಒಂದು ಆಶಾಭಾವನೆ ಇತ್ತು.
ನಾವು ದುಡಿದು ನಮ್ಮ ಕೈಯೊಳಗೆ ರೊಕ್ಕ ಇದ್ರೆ ಜಗತ್ತೇ ನಮ್ಮ ಮುಂದೆ ತಲೆಬಾಗ್ತದೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ಅದಕ್ಕೆ ನಾನು 5ನೇ ಬೆಳೆಗೆ ಕೈ ಹಾಕಿದೆ. 20 ಲಕ್ಷ ರೂಪಾಯಿ ನನ್ನ ಕೈ ಒಳಗೆ ಬಂದಿತ್ತು. ನೆಕ್ಸ್ಟ್ ಆಸೆ ಇತ್ತು 50 ಲಕ್ಷ ರೂಪಾಯಿ ತೆಗಿತೀನಂತ. ಅದಕ್ಕೆ ನನ್ನ ದುಡ್ಡೆಲ್ಲ ನಾನು ಹಾಕಿದೆ, ಹೊರಗಿಂದೂ ತೊಗೊಂಡು ಬಂದೆ. ಆದರೆ ಆ ವರ್ಷ ಮಳೆ ಹೆಚ್ಚಿಗೆ ಆಗಿಬಿಟ್ಟು, ಚೆನ್ನೈ ಫ್ಲಡ್ ಬಂದಿತ್ತಲ್ಲ ಆ ಟೈಮ್ನಲ್ಲಿ ನನ್ನ ಹಣ್ಣುಗಳೆಲ್ಲ ಗಿಡಕ್ಕೆ ತುಂಬ ಬೆಳೆದು ನಿಂತುಬಿಟ್ಟಿತ್ತು. ಒಂದೊಂದು ಗಿಡಕ್ಕೆ ಕಡಿಮೆ ಅಂದರೂ 300ರಿಂದ 400 ಕಾಯಿ ಇತ್ತು. ಬಂದು ಡೀಲರ್ಸ್ ಅಡ್ವಾನ್ಸ್ನೂ ಕೊಟ್ಟು ಹೋಗಿದ್ರು. 133 ರೂಪೀಸ್ kg ಅಡ್ವಾನ್ಸ್ ಕೊಟ್ಟು ಹೋಗಿದ್ರು. ಆದಷ್ಟು ಬೆಳೆ ಅಡ್ವಾನ್ಸ್ ನೋಡಿದ್ರಂದ್ರೆ 50 ಲಕ್ಷ ರೂಪಾಯಿ ತೆಗಿತಿದ್ದೆ ಅನ್ನುವಂಥ ಶಕ್ತಿನೂ ಇತ್ತು, ಕಾನ್ಫಿಡೆನ್ಸ್ನೂ ಇತ್ತು. ಆದರೆ ರಾತ್ರಿ ಮಳೆ ಬಂದು ಅದೇ ಟೈಮ್ ಒಳಗೆ ನಮ್ಮ ಮಂತ್ರಾಲಯನೂ ಮುಳುಗಿಬಿಟ್ಟಿತ್ತು. ನನ್ನ ಗಿಡಗಳೆಲ್ಲ, ನನ್ನ ಹೊಲ ಮನೆ ಎಲ್ಲ ಮುಳುಗಿ ಹೋಗ್ಬಿಡ್ತು. ದನ ಆಕಾರ ಎಲ್ಲ ಮುಳುಗ್ತು. ಕೋಳಿಗಳನ್ನೆಲ್ಲ ಹರಿದು ಹೋಗ್ಬಿಟ್ಟು, ದನಗಳದೆಲ್ಲ ಕೊಳ್ಳ ಹರಿದ್ಬಿಟ್ಟು ಅವು ನೀರಾಗ ತೇಲ್ಕೊಂಡು ಹೋಗ್ಬಿಟ್ಟು, ಗಿಡಗಳೆಲ್ಲ ಮುಳುಗ್ಬಿಟ್ಟು. ದಾಳಿಂಬೆ ಹಣ್ಣಿಗೆಲ್ಲ ದುಂಡಾಣು ಅಂಗಮಾರಿ ರೋಗ ಬಂದು ಹಣ್ಣುಗಳೆಲ್ಲ ಕ್ರ್ಯಾಕ್ ಆಗಿಬಿಡ್ತು. ಅಡ್ವಾನ್ಸ್ ಕೊಟ್ಟಿದ್ದವ್ರು ಬಂದು ವಾಪಸ್ ತೊಗೊಂಡೋಗ್ಬಿಟ್ರು. ದೊಡ್ಡದೊಂದು ಗುಡ್ಡದ ಮೇಲಿಂದ ದಪ್ಪಂತ ಕೆಳಗೆ ಒಗ್ದಂಗೆ ಆಗಿತ್ತು ನನ್ನ ಹಣೆ ಬರ. ಆ ಹೆಣ್ಮಗಳು ಸುಮ್ಮನೆ ಓದಾಳ ಅಂತೇಳಿ ದಿಮಾಕ್ ಮಾಡಕತ್ತಿದ್ಲು. ಸುಮ್ಮನೆ ಮನೆ ಹಿಡ್ಕೊಂಡು ಸುಮ್ಮನೆ ಇಲ್ಲ ಈರಂದ್ರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂಥೇಳಿ ತಾನು ರೋಡಿಗೆ ಬಂದು ನಮಗೂ ರೋಡಿಗೆ ತೊಗೊಂಡು ಬಂದು ನಿಂದಿರ್ಸಿದ್ಲಂತ ಭಯಕ್ಕೆ ಚಾಲು ಮಾಡಿಬಿಟ್ರು. ಇನ್ನು ಸಾಲಗಾರರು ಹೊರಗಿನವ್ರು ಭಾಳ ತ್ರಾಸು ಕೊಡಕತ್ಬಿಟ್ರು. ದುಡ್ಡು 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 ಅಂತ. ಮನೆಯೊಳಗಿನವ್ರು ಇವನ್ ನಾನು ಹಾಲೊಳಗೆ ಬಂದು ಕುಂತರು ಅವ್ರು ಎಲ್ಲರೂ ಎದ್ದು ಹೋಗ್ಬಿಡ್ತಿದ್ರು ನನ್ನ ನೋಡಿ. ಊಟದ ತಟ್ಟಿ ತೊಗೊಂಡ್ರು ಚುಚ್ಚಿ ಮಾತಾಡ್ತಿದ್ರು. ನಾನು ಯಾವಾಗ ಚಲೋ ಬೆಳೆ ತೆಗಿತಿದ್ದೆ ಅವಾಗ ಬೆನ್ನು ತಟ್ತಿದ್ರು. ಯಾವಾಗ ನಾನು ಬಿದ್ದೆ ಎಲ್ಲರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ನಾನೇನಾದರೂ ಹೆಲ್ಪ್ ಕೇಳ್ತೀನಂತ. ಸಂಘರ್ಷದಿಂದ ಬದುಕಬೇಕಂತ ಮಾಡಿದ್ದೆ. ಆದರೆ ನಾನು ಬಿದ್ದಿದ್ದೆ ಕೆಳಗೆ, ಸೋತಿದ್ದೆ ನಾನು. ಆದರೆ ನಾನೇನೇ ಒಂದು ಅಪರಾಧ ಮಾಡಿದವ್ರ ಗತಿ ನಂಗೆ ನೋಡಕತ್ಬಿಟ್ರೆ. ಐ ಹ್ಯಾವ್ ಬೀನ್ ಹ್ಯೂಮಿಲೇಟೆಡ್, ಐ ಹ್ಯಾವ್ ಬೀನ್ ಐಸೋಲೇಟೆಡ್, I have been smashed. I have been harassed by many people. ಆ ಟೈಮ್ನಲ್ಲಿ ಜಗತ್ತು ನನಗೆ ಎದುರಿಸ್ಲಿಕ್ಕೆ ಆಗಲಿಲ್ಲ. ಸೊ ಐ ಟ್ರೈ ಟು ಕಮಿಟ್ ಸುಸೈಡ್. ಡಾಕ್ಟರ್ ಹೇಳಿದರು ದೇರ್ ಆರ್ ಓನ್ಲಿ 5% ಆಫ್ ಚಾನ್ಸಸ್ ಆಫ್ ಸರ್ವೈವಲ್. ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ. ಆದರೆ ನನ್ನ ಹಿಂದೆ ನಿಂತಿದ್ದು ನನ್ನ ಗಂಡ. ನಾನು ಯಾವಾಗ ಬಿದ್ದೆ ನಾನು ಉಳಿಯೋದಿಲ್ಲ ಅಂತ ಡಾಕ್ಟ್ರು ಹೇಳಿದರು. ನನ್ನ ಗಂಡ ಪಾಪ ಅವ್ರಿಗಿಂದ ಸಾಲ ತೊಗೊಂಡು ಬಂದು ನನ್ನ ಜೀವನವನ್ನು ಉಳಿಸಿ ತೊಗೊಂಬಂದರು. ಹೆಜ್ಜೆ ಎತ್ತಿ ಇಡಕ್ಕೆ ಬರ್ತಿದ್ದಿಲ್ಲ, ಭಾಳ ಭಯ ಇತ್ತು. ಮತ್ತು ಎತ್ತಿ ನಿಂತಂದ್ರೆ ಏನೋ ತಪ್ಪು ಮಾಡಿನಂತ ಮಂದಿ ಎಲ್ಲಿ ಬೈತಾರಂತೇಳಿ ಭಯದಿಂದ ಇದ್ದೆ. ನನ್ನ ಗಂಡ ನನ್ನ ಶಕ್ತಿಯಾಗಿ ಹೊರಗಿಂದ ಸಾಲ ತೊಗೊಂಡು ಬಂದು ನಿನ್ನಲ್ಲಿ ಆ ಶಕ್ತಿ ಇದೆ, ಆ ಛಲ ಇದೆ, ನೀ ಮತ್ತೆ ಮೇಲೆ ಎದ್ದೇಳ್ತಿದ್ದಿ ಏಳು ಮೇಲಂತ ನನಗೆ ಎಬ್ಬಿಸಿ ನನ್ನ ಶಕ್ತಿಯಾಗಿ ನನ್ನ ಗಂಡ ನನ್ನ ಜೊತೆ ನಿಂತರು. ಆವಾಗ ನಾನು ಮತ್ತೆ ಎದ್ದೆ. ಆವಾಗ ನಾನು ತಿಳ್ಕೊಂಡೆ ನಾನು ಯಾಕೆ ಬಿದ್ದೆ. ನಾನು ಒಂದೇ ಬೆಳೆಯನ್ನು ನಂಬಿದ್ದೆ, ಅದಕ್ಕೆ ಬಿದ್ದೆ. ಮೊನೋಕ್ರಾಪಿಂಗ್ ಈಸ್ ಆಲ್ವೇಸ್ ವೆರಿ ಡೇಂಜರಸ್. ಸೊ ದಿಸ್ ಟೈಮ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಸೊ ಓನ್ಲಿ ಐ ವೆಂಟ್ ವಿತ್ ಇಂಟಿಗ್ರೇಟೆಡ್ ಫಾರ್ಮಿಂಗ್, ಅಂದರೆ ಮಲ್ಟಿ ಕ್ರಾಪಿಂಗ್. ಅದರಲ್ಲಿ ನಾನು ಮಾಡಿದ್ದು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಎಗ್ರೋ ಫಾರೆಸ್ಟ್ರಿ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಅಲಾಂಗ್ ವಿತ್ ದಿಸ್ ಫ್ಲರಿಕಲ್ಚರ್. ಭಾಳಷ್ಟು ಥಿಂಗ್ಸ್ಗಳನ್ನು ನಾನು ಆ್ಯಡ್ ಮಾಡಿದೆ. ರೈತರಿಗೆ ತಿಂಗಳ ಪಗಾರನೂ ಬರಬೇಕು. 45ರಿಂದ 50 ವರ್ಷ ಆದಮೇಲೆ ಇನ್ನು ದುಡ್ಯಾಕೆ ಆಗಲಾರ್ದ ಅವನಿಗೆ ಫಿಕ್ಸ್ ಡೆಪಾಸಿಟ್ ರೊಕ್ಕನೂ ಬರಬೇಕು. ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡಿದ್ದು ಕರ್ನಾಟಕದ ಶ್ರೀಗಂಧ. ಅದು ಕನ್ನಡಿಗರದ ಹೊನ್ನ ಕಳಸ, ಅದು ಕರ್ನಾಟಕದ ಕಿರೀಟ ಇದೆ, ಇತಿಹಾಸ ಇದೆ, ಅದಕ್ಕೊಂದು ಬೇಡಿಕೆ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೊಂದು ಸ್ಥಾನ ಇದೆ. ಅದನ್ನು ಯಾಕೆ ನಾನು ಮಾಡಬಾರ್ದಂತ ಅದ್ರ ಬಗ್ಗೆ ಸ್ಟಡೀಸ್ ಚಾಲೂ ಮಾಡಿದೆ. ಆವಾಗ ಅರ್ಥ ಆಯಿತು ಶ್ರೀಗಂಧ ಒಂಟಿಯಾಗಿ ಬೆಳೆಯೋದಿಲ್ಲ, ಅದು ಬೇರೆ ಗಿಡದ ಆಶ್ರಯದಲ್ಲಿ ಬೆಳೀತದೆ. ಅದಕ್ಕೋಸ್ಕರ ನಾನು ಎಂಥ ಗಿಡ ಮಾಡಿದೆ ಅಂದರೆ, ನಾವು ಮಧ್ಯಮ ವರ್ಗದವರು 12ರಿಂದ 15 ವರ್ಷ ಕೇವಲ ಶ್ರೀಗಂಧ ನೋಡ್ಕೊಂಡು ಕುಂತ್ರೆ ಮನೆ ನಡೆಯೋದಿಲ್ಲ. ಸೊ ನಾವು ಎಂಥ ಗಿಡ ಆಗಬೇಕಂದ್ರೆ ನಮ್ಮದು ಹೊಟ್ಟೆ ತುಂಬಬೇಕು, ಶ್ರೀಗಂಧದ್ದು ಹೊಟ್ಟೆ ತುಂಬಬೇಕು. ಅದಕ್ಕೋಸ್ಕರ ನಾನು ಆಯ್ಕೆ ಮಾಡಿದ್ದು
8 ಎಕರೆ 10 ಗುಂಟೆಯಲ್ಲಿ ನಾನು ಮಾಡಿದಂಥ ಬೆಳೆಗಳ ವಿವರ: 2,500 ಶ್ರೀಗಂಧ, 600 ಮಾವು, 600 ಪೇರಲ, 600 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 500 ನೇರಳೆಹಣ್ಣು, 100 ಬಾರಿಹಣ್ಣು, 100 ತೆಂಗಿನಕಾಯಿ, 100 ಕರಿಬೇವು, 100 ನುಗ್ಗೆಕಾಯಿ, 200 ಮಲ್ಲಿಗೆ ಹೂವಿನ ಗಿಡ, ಒಂದು ಅರ್ಧ ಎಕರೆ ಕನಕಾಂಬರಿ, 800 ಸಾಗವಾನಿ ಗಿಡ. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ನಾನು ಭಾಳ ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ. ನಾನು 1000 ಸಲ ಬಿದ್ದೀನಿ, 1 ಸಲ ಎದ್ದೀನಿ. 1000 ಸಲ ಮಣ್ಣಾಗೇ ಇತ್ತು, 1 ಸಲ ಬಂಗಾರಾಗಿತ್ತು. ಅದಕ್ಕೆ ಇವತ್ತು ನಾನು ಹೇಳೋದಕ್ಕಿಂತ ಹೆಚ್ಚಿಗೆ ವಿಶ್ವಾಸ ಇಡೋದು ಬೀಳೋದ್ರ ಮೇಲೆ. ಯಾಕಂದರೆ ಯಾವ ಮನುಷ್ಯ ಬೀಳ್ತಾನೆ ಅವನ ಮೇಲೆ ಎದ್ದೇಳ್ತಾನೆ. ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ರೇಟ್ ಆಫ್ ಕರ್ನಾಟಕ, today's existing price of sandalwood of Karnataka as per government rate, it is 10,000 rupees per kg. Per tonnage it will be 1 crore. From each acre you may expect minimum 4 to 5 tons. That means ಒಂದು ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡ್ಬೋದು, ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡ್ಬೋದು. ಆದರೆ ಹೆಬ್ಬಟ್ಟು ಹೊತ್ತು ರೈತನು ಕೋಟಿಯಲ್ಲಿ ಮಾತಾಡಬೇಕು. ಆ ದಿನ ಬರಬೇಕು. ಯಾಕಂದ್ರೆ ಒಂದು ರೈತನ ಹೆಂಡತಿಯಾಗಿ ನಾನೇನು ಕಷ್ಟಪಟ್ಟೆ, ನಾನೇನು ಅನುಭವಿಸಿದೆ, ಅದು ಒಂದು ಕವಿತಾ ಮಿಶ್ರಾನ್ ಧ್ವನಿಯಲ್ಲ. ಇಟ್ ಈಸ್ ಅನ್ಹರ್ಡ್ ಸ್ಟೋರಿ ಆಫ್ ಮೆನಿ ಕವಿತಾ ಮಿಶ್ರಾಸ್ ಹೂ ಹ್ಯಾವ್ ಬೀನ್ ಸಪ್ರೆಸ್ಡ್. ಅದಕ್ಕೋಸ್ಕರ ಭಾಳಷ್ಟು ಸಲ ಒಂದು ರೈತನ ಹೆಂಡತಿ ಮನಸ್ಸು ಮರಗಿರ್ತದೆ. ನನ್ನ ಗಂಡನೂ ಆಫೀಸರ್ ಆಗಿದ್ರೆ ನಾನು ಒಂದು 10 ತೊಲೆ ಬಂಗಾರ ಹಾಕ್ಕೊತಿದ್ದೆ. ಎಷ್ಟೋ ಸಲ ರೈತನ ಮಕ್ಕಳು ಮನಸ್ಸು ಮರಗಿರ್ತದೆ. ನಮ್ಮಪ್ಪನೂ ಆಫೀಸರ್ ಆಗಿದ್ದರೆ ನಾವು ಇಂಜಿನಿಯರಿಂಗ್, ಮೆಡಿಕಲ್, ಪ್ರೊಫೆಷ್ನಲ್ ಕೋರ್ಸಸ್ ಓದ್ತಿದ್ವಿ. ನಮ್ಮ ಮಕ್ಕಳು ಎಷ್ಟೋ ಶಾಣೆ ಇದ್ದರೂ ಫೀಸ್ ಕಟ್ಟಕ್ಕೆ ಆಗ್ಲಾರ್ದು ನಾವು ಮದುವೆ ಮಾಡಿ ಕಳ್ಸಕತ್ತೀವಿ ಅವರಿಗೆ, ದನ ಕಾಯಕ್ಕೆ ಹಚ್ಚಕತ್ತೀವಿ ಅವರಿಗೆ. ಹಾಗಾಗಿ ಆ ರೈತನ ಮಕ್ಕಳು ಆ ವಿದ್ಯೆಯನ್ನು ಪಡಿಬೇಕು. ಬಿಕಾಸ್ ದೇ ಡಿಸರ್ವ್ ದ್ಯಾಟ್. ಆ ರೈತನ ಹೆಂಡ್ತಿನೂ 1 kg ಬಂಗಾರ ಹಾಕ್ಕೋಬೇಕು. ಆ ದಿನ ಬರ್ತದೆ. ಯಾಕಂದ್ರೆ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಬೇಕು. ಆಮೇಲೆ ನಾನು ಭಾಳಷ್ಟು ಮಂದಿ ಹೆಣ್ಮಕ್ಳು ಬೈ ಚಾನ್ಸ್ ಇದನ್ನು ನೋಡ್ತಿದ್ರೆ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ನಾವು ಹೆಣ್ಮಕ್ಳು ಭಾಳಷ್ಟು ಸಲ ಫ್ಯಾಮ್ಲಿ ಇಶ್ಯೂಸ್ ಆಗಲಿ, ಬಿಕಾಸ್ ಆಫ್ ಪ್ರೆಸ್ಟೀಜ್ ಇಶ್ಯೂ ನಮಗೆ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಕಳಿಸೋದಿಲ್ಲ ಮನೆತನದಲ್ಲಿ. ಅಂಥ ಮಹಿಳೆಯರಿಗೆ ನಾನೇನು ಹೇಳ್ತೀನಿ, ನಾನು 100 ಎಕರೆ ಹೊಲ ಇದ್ದವನಿಗೆ ತಲೆಯಾಗಿ ಇಟ್ಕೊಂಡು ಮಾತಾಡಲ್ಲ. ನಾವೆಲ್ಲ ಸಣ್ಣ ಹಿಡುವಳಿದಾರರು, 1 ಎಕರೆ ಇದ್ದವ್ರದ್ದು. ಹಾಗೇನಾದರೂ ನಿಮ್ಮಲ್ಲಿ ಐತಂದ್ರು ನೀವು ಪ್ಲ್ಯಾನ್ ಮಾಡಿರಿ. ಯಾಕಂದ್ರೆ ನಾನಿವತ್ತು AC ರೂಮ್ ಒಳಗೆ ಕುಂತ್ಕೊಂಡು ಪ್ರೋಗ್ರಾಮ್ ಬರೆದಿದ್ದಕ್ಕೆ ನಿಮ್ಮ ಮುಂದೆ ಮಾತಾಡ್ತಿಲ್ಲ. ನಾನು ನನ್ನ ಎಲ್ಲ ದನ ಕಸದ ಹೆಂಡಿ ಕಸ ಬೆಳಿತೀನಿ, ಹಾಲು ಹಿಂಡ್ತೀನಿ, ಕೋಳಿಗಳಿಗೆ ಕಾಳು ಹಾಕ್ತೀನಿ, ನನ್ನ ಕುರಿಗಳನ್ನು ಮೇಯಿಸ್ಕೊಂಡು ಬರ್ತೀನಿ. ನನ್ನ ಲೇಬರ್ ಮೆಂಟಾಲಿಟಿಗೆ ನನ್ನ ಮೆಂಟಾಲಿಟಿ ಸೆಟ್ ಮಾಡಿ ಅವ್ರ ಲೆವೆಲ್ ಒಳಗೆ ಇದ್ಕೊಂಡು ಅವ್ರ ಜೊತೆ ಕೆಲಸ ಮಾಡಿದಾಗಷ್ಟೇ ನನಗೆ ಈ ಸನ್ಮಾನ, ಈ ಯಶಸ್ಸು ಸಿಕ್ಕಿದ್ದು. ಅದಕ್ಕೆ ಯಾವುದೇ ಕೆಲಸ ಸಣ್ಣದಿರೋದಿಲ್ಲ, ಯಾವುದೇ ಕೆಲಸ ದೊಡ್ಡದಿರೋದಿಲ್ಲ. ನೀವು ಮನಸ್ಸಿಲ್ಲ ಯಾವುದೇ ಕೆಲಸ ಮಾಡಿರಿ. ಯಾವ ಕೆಲಸ ನಿಮಗೆ ಬೇರೆದವ್ರ ಕಡೆ ಬೇಡಕ್ಕೆ ಹಸ್ತೈತೆ ಅದು ಸಣ್ಣ ಕೆಲಸ. ನಿಮ್ಮ ಮನೆತನ ನಡೆಸ್ಲಿಕ್ಕೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದು ಭಾಳ ದೊಡ್ಡ ಕೆಲಸ. ಭಾಳಷ್ಟು ಮಂದಿ ಹೆಣ್ಮಕ್ಳಿಗೆ ನಾನು ಅದೇ ಹೇಳ್ತೀನಿ. ನಮ್ಮ ಅಕ್ಕ ತಂಗಿ ನನ್ನ ವಾಟ್ಸಪ್ DP ಶೆಫರ್ಡ್ ಅಂತ ಇಟ್ಟಾರೆ ಕುರಿ ಮೇಯಿಸೋದು. ನಂಗೆ ನಾಚಿಕೆ ಬರಲ್ಲ. ಯಾಕಂದ್ರೆ ನನ್ನ ಮಕ್ಳು ಫೀಸ್ ನನ್ನ ಕುರಿ ಕಟ್ತಾವೆ. ನನ್ನ ಮನೆತನದ ಯುಗಾದಿ, ದೀಪಾವಳಿ ಹಬ್ಬಗಳೆಲ್ಲ ನನ್ನ ಕೋಳಿಗಳನ್ನು ನಡೆಸ್ಕೊಡ್ತಾವೆ. ಅದನ್ನು ಮಾರಿ ಅದರಲ್ಲಿ ದುಡ್ಡು ಬಂದಿದ್ರೊಳಗೆ ನಾನು ನನ್ನ ಮಕ್ಳಿಗೆ ಬಟ್ಟೆ, ಬಂಗಾರ, ಬೆಳ್ಳಿ ತೊಗೊಂಬರ್ತೀನಿ. ಆದ್ರೆ ಒಬ್ಬರ ಕಡೆ ಬೇಡ್ಲಿಕ್ಕೆ ಹೋಗೋದಿಲ್ಲ ನಾನು. ಒಂದು ಹೆಣ್ಮಗಳ ಮುಂದೆ ಬರಾಕತ್ತಾಳೆ ಅಂದರೆ ಭಾಳಷ್ಟು ಮಂದಿ ಮಾತಾಡ್ತಾರೆ. ಸೊ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಕತ್ತಾರೆ ಅಂದ್ರೆ ಬಿ ಪ್ರೌಡ್, ಯು ಆರ್ ಸ್ಪೆಷಲ್. ಆಮೇಲೆ ಭಾಳಷ್ಟು ಮಂದಿ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ, ನಿಮಗೆ ನೀವು ಯಾರಿಗೂ ಕಂಪೇರ್ ಮಾಡ್ಕೋಬೇಡ್ರಿ. ಯು ಆರ್ ಆ್ಯಸ್ ಬ್ಯೂಟಿ ಆ್ಯಸ್ ಐಶ್ವರ್ಯ ರಾಯ್. ಅಷ್ಟು ಬ್ಯೂಟಿ ಇದೀರಿ ನೀವು. ದೇವರು ನಿಮಗದೇ ಆದಂಥ ಒಂದು ಅಂದ ಚಂದವನ್ನು ನಿಮಗೆ ಕೊಟ್ಟಾನ. ಯಾಕೆ ಮಂದಿ ಕಂಪೇರ್ ಮಾಡಿಕೊಂಡು ಮನಸ್ಸಿಗೆ ನೋವು ಮಾಡ್ಕೊತೀರಿ? ಮಂದಿ ಮನೆ ಒಲಿ ನೋಡಿ ನಿಮ್ಮ ಒಲಿ ಹಚ್ಚಾಕೆ ಹೋದ್ರಂದ್ರೆ ನೀವು ಯಾವತ್ತೂ ಚಲೋ ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಕೆಪಾಸಿಟಿ ಎಷ್ಟೈತೆ ಅಷ್ಟೇ ಮಾಡಿರಿ. ಮಂದಿಗೆ ಎಂದಿಗೂ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯು ಆರ್ ಸ್ಪೆಷಲ್. ನಿಮ್ಮಲ್ಲಿ ಅನೇಕವಾದಂಥ ಪ್ರತಿಭೆಗಳದಾವೆ. ಅದನ್ನು ಕ್ರೋಢೀಕರಣ ಮಾಡಿ ನಿಮ್ಮ ಮನೆತನಕ್ಕೊಂದು ಕೊಡುಗೆಯನ್ನು ನೀವು ಕೊಡ್ರಿ. ನಿಮ್ಮಿಂದ ಆದಂಥ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ನೀವು ಮಾಡಿರಿ. ಯಾಕಂದರೆ ನಾನು ಭೂಮಿ ತಾಯಿಯಿಂದ 3 ವಿಷಯಗಳನ್ನು ಕಲಿತೆ: ಸರಳ ಜೀವನ, ಸಮ್ಮಾನದ ಜೀವನ, ಸ್ವಾಭಿಮಾನದ ಜೀವನ. ಆಮೇಲೆ ನಾನು ನಡೆದು ಬಂದ ದಾರಿ ಒಳಗೆ ಭಾಳಷ್ಟು ಸಲ ಭಾಳಷ್ಟು ಪೆಟ್ಟುಗಳನ್ನು ತಿಂದೆ, ಭಾಳಷ್ಟು ಉಳಿಯಿಟ್ಟುಗಳನ್ನು ತಿಂದೆ. ಆಮೇಲೆ ಹೋಗಿ ಒಂದು ಕಡೆ ನಿಂತೆ. ಯಾಕಂದರೆ ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ಲು, ಆದರೆ ನನ್ನ ಗಂಡ ನನಗೆ ಮರು ಜನ್ಮ ಕೊಟ್ಟರು. ಇವತ್ತು ನಾನು ಏನೇ ಅದ್ದೀನಂದ್ರೆ ನನ್ನ ಗಂಡನ ಸಲುವಾಗಿ ಅದ್ದೀನಿ. ಅದಕ್ಕೆ
ಒಂದು ಹೆಣ್ಮಗಳು ಸ್ಟ್ರಾಂಗ್ ಆಗೋದು 3 ಮಂದಿ ಕಡೆಯಿಂದ. ನನ್ನ ಅನುಭವದ ಮಾತಿದು. ನನ್ನ ತಂದೆ ನನಗೆ ವಿದ್ಯೆ ಕೊಟ್ಟರು, ಅದಕ್ಕೆ ಈ ಜೀವನದ ಯುದ್ಧದಲ್ಲಿ ನಾನು ಮುಂದೆ ನಡೆದೆ. ನನ್ನ ಗಂಡ ನನ್ನ ಏಳು ಬೀಳೋದ್ರೊಳಗೆ ನನಗೆ ಒಂದು ಶಕ್ತಿಯಾಗಿ ನಿಂತ್ಕೊಂಡ್ರು, ಅದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದು. ಇವತ್ತು ನನ್ನ ಮಗ ನನ್ನ ಹೆಜ್ಜೆಯೊಳಗೆ ನಾನು ಮತ್ತೆ ಹೆಂಗೆ ನಡಿಬೇಕಂತ ನನ್ನ ಮಗ ನನಗೆ ಹಿಡ್ಕೊಂಡಿದ್ದಾನೆ. ತಂದೆ, ಗಂಡ, ಮಗ ಈ 3 ಮಂದಿ ನಮಗೆ ಕೈ ಹಿಡ್ಕೊಂಡ್ರೆ. ಇಲ್ಲಿ ಭಾಳಷ್ಟು ಮಂದಿ ಗಂಡ್ಮಕ್ಳು ಯಾರಾದರೂ ಇದನ್ನು ನೋಡಕತ್ತೀರಂದ್ರೆ ಅವ್ರಿಗೆ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ತಾಯಿ ಆಗಲಿ, ತಂಗಿ ಆಗಲಿ, ಹೆಂಡತಿ ಆಗಲಿ, ಮಗಳಾಗಲಿ, ನಮಗೇನು ಬೇಡ, ಒಂದು ಗೌರವ, ಒಂದು ಪ್ರೀತಿ, ಇಷ್ಟು ನೀವು ಕೊಟ್ಟು ನಮಗೆ ಹಿಡ್ಕೊಂಡ್ರೆ ಜಗತ್ತೊಳಗೆ ಯಾವುದೇ ವೃದ್ಧಾಶ್ರಮ ಬೇಕಾಗಿಲ್ಲ, ಮಹಿಳಾ ಸಾಂತ್ವನ ಕೇಂದ್ರಗಳು ಬೇಕಾಗಿಲ್ಲ. ಆಮೇಲೆ ನಾನು ಈ ದಾರಿ ಒಳಗೆ ಭಾಳಷ್ಟು ಸಲ ಪ್ರಶಸ್ತಿಗಳನ್ನು ಪಡ್ಕೊಂಡೆ. ರಾಜ್ಯ ಪ್ರಶಸ್ತಿ ಆಗಿರ್ಬೋದು, ರಾಷ್ಟ್ರ ಪ್ರಶಸ್ತಿ ಆಗಿರ್ಬೋದು, ಅಂತಾರಾಷ್ಟ್ರೀಯ ಪ್ರಶಸ್ತಿ ಆಗಿರ್ಬೋದು. ಅದನ್ನು ನಾನು ಯಾರ್ಯಾರು ಇದನ್ನು ನೋಡ್ಲಿಕ್ಕತ್ತಾರ ಅವ್ರಿಗೆಲ್ಲ ಸಮರ್ಪಣೆ ಮಾಡ್ತೀನಿ. ಯಾಕಂದರೆ ಈ ಯಶಸ್ಸು ಒಂದು ಕವಿತಾ ಮಿಶ್ರ ಅಂದಲ್ಲ, ಆ ಯಶಸ್ಸು ನಿಮ್ದೆಲ್ಲಾರ್ದು. ಯಾಕಂದರೆ ನಿಮಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರ್ಲಿಕ್ಕಿಲ್ಲ. ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಸಾವಿರಾರು ಕವಿತಾ ಮಿಶ್ರಗಳು ನಮ್ಮ ಕರ್ನಾಟಕದೊಳಗದಾರ, ನಮ್ಮ ಭಾರತದೊಳಗದಾರ. ನನ್ನ ಮಗಳು ಬಂದು ನನಗೊಂದು ಪ್ರಶ್ನೆ ಕೇಳಿದ್ಲು. ಒಂದು ದಿವಸ ಇಂಜಿನಿಯರಿಂಗ್ ಮುಗಿಸಿದ್ಲು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಫ್ರಮ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೀಸೆಂಟ್ಲಿ. ನನಗೆ ಬಂದು ಒಂದು ಮಾತು ಕೇಳಿದ್ಲು, ಏನು ಮಮ್ಮಿ ನಿಂದೇನು ತಲೆ ಕೆಟ್ಟಿತ್ತೇನು, ಪಪ್ಪ ಏನು ನೌಕರಿ ಬಿಡಂದ್ರೆ ನೀನು ಯಾಕೆ ಬಿಟ್ಟು? ನಿಮ್ಮ ಅಕ್ಕ ತಂಗಿ ಬ್ಯಾಂಗ್ಳೂರೊಳಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಷ್ಟು ಆರಾಮದಾರ, ಅವ್ರ ಮಕ್ಳಿಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಾರ, ನೀ ನಮಗೇನು ಕೊಟ್ಟು? ಯಾವಾಗ ನೋಡಿದಾಗ ಹಾಳು ಮಕ್ಕಳು ಓಡಿ ಹೋದರು, ಮಳೆ ಬರಲಿಲ್ಲ, ರೇಟ್ ಸಿಗಲಿಲ್ಲ, ಬರೀ ನಿಂದು ಇದು ನೋಡಿ ನೋಡಿ ನಮಗೆ ತಲೆ ಚಿಟ್ಟು ಹಿಡಿದು ಬಿಟ್ಟದು. ಇದಕ್ಕೆ ಯಾಕೆ ಹೊಲ ಮನೆ ಮಾಡೋಕ್ಕೆ ಹೋಗಿದ್ದಿ ನೀನು? ಆಮೇಲೆ ನಿನಗೆ ಇಂಥ ಜೀವನ ನಮಗೆ ಕೊಡ್ಲಿಕ್ಕೆ ಬೇಕಾಗಿತ್ತಂದರೆ ನಮಗೆ ಜನ್ಮ ಯಾಕೆ ಕೊಟ್ಟು ಅಂತ ನನ್ನ ಮಗಳು ನನ್ನ ಅಸ್ತಿತ್ವದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ಲು. ಆಕೆ ಕೇಳಿದ ಮೇಲೆ ನಾನು ಕೆಳಗೆ ಕುಂತುಬಿಟ್ಟು ಮಾತಾಡ್ಲಿಕ್ಕೆ ಆಗಲಿಲ್ಲ, ನಾನೇನು ಸಾಧನೆ ಮಾಡಿದೆ ಅಂತ. ಆದರೆ ಆಕಿನ ಆ ಮಾತು ನನಗೆ ಮಲ್ಕೊಳ್ಳಿಕ್ಕೆ ಕೊಡಲಿಲ್ಲ, ನನಗೆ ಊಟ ಮಾಡಲಿಕ್ಕೆ ಕೊಡಲಿಲ್ಲ. ನಾನು ಏನಾದರೂ ಕೃಷಿಯೊಳಗೆ ಸಾಧನೆ ಮಾಡಿ ತೋರಿಸ್ಲೇಬೇಕನ್ನುವಂಥ ಹಠ ಛಲ ನನಗೆ ಬಂದುಬಿಡ್ತು. ಅದಕ್ಕೆ ದಾಸರು ಹೇಳ್ತಾರೆ, ನಿಂದಕರಿರಬೇಕು ನಿಂದಕರು. ನನ್ನ ಮಗಳು ನನಗೆ ಪಿಂಚಾಗಿ ಮಾತಾಡಿದ್ದಕ್ಕೆ ಶಿ ಫೋರ್ಸ್ ಮೀ ಟು ಅಕ್ಸೆಪ್ಟ್ ದ ಅಗ್ರಿಕಲ್ಚರ್ ಈಸ್ ದ ಬೆಸ್ಟ್ ಬಿಸ್ನೆಸ್ ರಾದರ್ ದೆನ್ ದ ಆಕ್ಯುಪೇಷನ್. ಹಾಗಾಗಿ ನಾನು ಕೃಷಿಯನ್ನು ಒಂದು ವ್ಯಾಪಾರವನ್ನಾಗಿ ಯಾವ ಥರ ಮಾಡ್ಬೋದು ಅಂತ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ಆವಾಗ ನಾನು ನನ್ನ ಓನ್ ಶ್ರೀಗಂಧದ ನರ್ಸರಿಗಳನ್ನು ಯಾವ ಥರ ಮಾಡ್ಬೋದು ಅಂತ ಟ್ರೈನಿಂಗ್ಸ್ಗಳನ್ನು ತೆಗೆದುಕೊಂಡು ಬಂದೆ. ಇವತ್ತು ನಾನು ಸ್ವತಃ ನನ್ನ ಶ್ರೀಗಂಧದ ಸಸಿಗಳನ್ನು ರೆಡಿ ಮಾಡಿ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದ ಎಲ್ಲ ರಾಜ್ಯಗಳಿಗೆ ಕೊಡ್ತಿದ್ದೀನಿ. ಅದರ ಜೊತೆ ಶ್ರೀಗಂಧಕ್ಕೆ ಏನು ಆಶ್ರಯ ಸಸಿಗಳು ಬೇಕೋ ಅದನ್ನು ಕೂಡ ನನ್ನ ಮದರ್ ಪ್ಲ್ಯಾಂಟ್ದಿಂದ ರೆಡಿ ಮಾಡಿ ತಮಿಳ್ನಾಡಿನಿಂದ ಲೇಬರ್ಸ್ಗಳನ್ನು ಕರ್ಕೊಂಡು ಬಂದು ಕಸಿ ಕಟ್ಟಿ ಸ್ವತಃ ನಾನು ನನ್ನ ನರ್ಸರಿಗಳನ್ನು ರೆಡಿ ಮಾಡಿ ಭಾರತದ ಎಲ್ಲ ರಾಜ್ಯಗಳಿಗೆ ಪ್ರಮಾಣೀಕೃತ ಸಸಿಗಳನ್ನು ಭಾಳ ಕಡಿಮೆ ರೇಟ್ನಲ್ಲಿ ನನ್ನಿಂದ ಆದಷ್ಟು ನಾನು ಕಾಂಟ್ರಿಬ್ಯೂಟ್ ಮಾಡಬೇಕಂತ ರೆಡಿ ಮಾಡ್ತಿದ್ದೀನಿ. ಆವಾಗ ಅನ್ನಿಸ್ತು ನಾನೇನು ಮಾಡ್ತಿದ್ದೆ ಇಷ್ಟು ತನ. ನಾನು ಒಂದು ಕೃಷಿ ಮಹಿಳೆಯಾಗಿದ್ದೆ. ಟುಡೇ ಐ ಫೀಲ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಅಲಾಂಗ್ ವಿತ್ ಫಾರ್ಮ್ ವುಮೆನ್ ಐ ಆಮ್ ಅ ವಿಮೆನ್ ಆಂಟ್ರಪ್ರಿನರ್ ಇನ್ ಅಗ್ರಿಕಲ್ಚರ್ ಬಿಕಾಸ್ ಮೈ ಡಾಟರ್ ಗಿಫ್ಟೆಡ್ ಮೀ ದಟ್ ಡೇ. ಆಕೆ ಆ ಥರ ಮಾತಾಡಿದ್ದಿಲ್ಲ ಅಂದರೆ ನಾನು ಇದನ್ನು ಮಾಡ್ತಿದ್ದಿಲ್ಲ. ಇವತ್ತು ಸ್ವತಃ ನನ್ನ ಎಲ್ಲ ನರ್ಸರಿಗಳನ್ನು ನಾನು ರನ್ ಮಾಡಿ ತೋರಿಸ್ತಿದ್ದೀನಿ. ನನ್ನ ಹೊಲದಲ್ಲಿ ಒಂದು 10-20 ಮಂದಿ ಕೆಲಸಗಳನ್ನು ನಾನು ಕೊಟ್ಟಿದ್ದೀನಿ. ಹಾಗಾಗಿ ನನಗೆ ಮಾನಸಿಕ ನೆಮ್ಮದಿಯ ಜೊತೆ ಆರ್ಥಿಕವಾಗಿ ನಾನು ಸದೃಢಲಾಗಲಿಕ್ಕೆ ಕಾರಣ ನನ್ನ ಮಣ್ಣು. ಆ ಮಣ್ಣು ಇದ್ದಿದ್ದಿಲ್ಲ ಅಂದ್ರೆ ಇವತ್ತು ಈ ಪರದೆ ಮುಂದೆ ಬಂದು ನಾನು ನಿಲ್ಲಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ಆ ಮಣ್ಣಿಗೆ ನಾನು ಚಿರಋಣಿ ಚಿರಋಣಿ ಚಿರಋಣಿ. ನನ್ನ ಮಗಳು ಮತ್ತೆ ನನ್ನ ಕಡೆ ಬಂದಳು. ಮಮ್ಮಿ ಸಾರಿ ಅಂದ್ಲು. ನಾನು ಕಣ್ಣೆತ್ತಿ ನೋಡಲಿಲ್ಲ. ಯಾಕಂದರೆ ನಮ್ಮ ಅಕ್ಕ ತಂಗಿ ಏನು ಮನೆಗಳನ್ನು ತೊಗೊಂಡಿದ್ರು ಇಲ್ಲಿ, ನಾನು ಒಂದು ಮನೆ ತೊಗೊಂಡೆ. ಅವರು ಲೋನ್ ಬೇಸ್ ಮೇಲೆ ತೊಗೊಂಡಿದ್ರು, ನಾನು ನೆಟ್ ಕ್ಯಾಶ್ ಹೋಗಿ ತೊಗೊಂಡೆ. ನಮ್ಮ ಅಕ್ಕ ಬಂದು ಯವ್ವ ಕಂಪ್ನಿ ಒಳಗೆ ಎಷ್ಟು ತ್ರಾಸು ಕೊಡ್ತಾರವ, ಅದರ ಲೋನ್ ತೊಗೊಂಡಿವಿ, ಅದ್ರ ಸಲುವಾಗಿ ದುಡ್ಡು ಮುಟ್ಟಿಸ್ಬೇಕಂಥೇಳಿ ಒಳಗೆ ಅವ್ರಿಗೆ ಬೇಕು ಅಂತ ಮ್ಯಾಲೆ ಅವ್ರಿಗೆ ನಕ್ಕಂತ ಮಾತಾಡ್ಸ್ಕೊಂಡು ನಾವಿರ್ತೀವಿ. ನಮಗೂ ಅಲ್ಲೇ ರಾಯಚೂರೊಳಗೆ 1-2 ಎಕರೆ ಹೊಲ ಇದ್ರೆ ನೋಡ, ನಾವು ನಿನ್ನಂಗೆ 1-2 ಎಕರೆ ಹೊಲ ಮಾಡಿ ಇದೇ ಥರ ಬಾಸ್ ಆಗಿ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊತೀವಿ ಅಂತಂದ್ಲು. ನನ್ನ ಮಗಳು ನನ್ನ ಕಡೆ ಬಂದಳು. ಮಮ್ಮಿ ಸಾರಿ ಅಂದ್ಲು. ನನಗೆ ಭಾಳ ಚುಚ್ಚಿ ಮಾತಾಡಿದ್ಲು. ನಾನು ಕಣ್ಣೆತ್ತಿ ನೋಡಿದ್ದಿಲ್ಲ. ಮತ್ತೊಂದು ಹೆಜ್ಜೆ ಮುಂದೆ ಬಂದಳು.
ಮಮ್ಮಿ ನನಗೂ ಒಂದು 10 ಎಕರೆ ಹೊಲ ಇದ್ದವನಿಗೆ ಕೊಟ್ಟು ಮದುವೆ ಮಾಡಿ ನಾನು ನಿನಗಿಂತ ಹೆಚ್ಚಿಗೆ ಹೆಸರು ತೊಗೊಂಬರ್ತೀನಿ ಅಂತಂದ್ಲು. ನನಗೆ ಭಾಳಷ್ಟು ಅವಾರ್ಡ್ ಸಿಕ್ಕು. ಆದರೆ ಅವತ್ತು ನನ್ನ ಮಗಳು ಏನು ಮಾತಾಡಿದ್ಲು ಅದು 100 ಅವಾರ್ಡ್ಗಿಂತ ಹೆಚ್ಚಿಗೆ ಮಾತಾಯ್ತು. ಯಾಕಂದರೆ ಶಿ ಮೇಡ್ ಮೀ ಹರ್ ಐಡಲ್. ಯಾಕಂದರೆ ಯಾವಾಗ ತಂದೆ ತಾಯಿ ಬಗ್ಗೆ ಮಕ್ಕಳು ಒಂದು ಹೆಮ್ಮೆ ಪಡ್ತಾರೆ, ಅವ್ರ ಕಸುಬಿನ ಬಗ್ಗೆ ಒಂದು ಹೆಮ್ಮೆ ಪಡ್ತಾರೆ, ಅದು ನನಗಲ್ಲ ಎಲ್ಲ ತಂದೆ ತಾಯಿಗಳಿಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ ನಮ್ಮ ಮಕ್ಕಳು ನಮಗೆ ಫಾಲೋ ಮಾಡ್ಲಿಕ್ಕತ್ತಾರಂತೇಳಿ. ಆವಾಗ ನನಗೆ ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಆ ತಾಳ್ಮೆ ಅನ್ನುವಂಥ ಶಕ್ತಿ ನಮಗೆ ದೇವರು ಕೊಟ್ಟು ಪರೀಕ್ಷೆ ಮಾಡ್ತಿರ್ತಾನೆ. ಹಾಗಾಗಿ ನೀವು ಭಾಳ ಪರೀಕ್ಷೆ ಯಾವಾಗ ಮಾಡ್ತಾರಂದ್ರೆ ಭಾಳ ಯಾರಿಗೆ ಪ್ರೀತಿ ಮಾಡ್ತೀವೋ ಅವ್ರಿಗೆ ಪರೀಕ್ಷೆ ಮಾಡ್ತಾನೆ ದೇವರು. ನಿಮ್ಮಲ್ಲಿ ಆ ಶಕ್ತಿ ಐತಿ, ಅದಕ್ಕೆ ಯಾವತ್ತೂ ಎದೆಗುಂದಬೇಡ್ರಿ, ಯಾವುದೇ ತಪ್ಪು ಹೆಜ್ಜೆ ತೊಗೋಬೇಡ್ರಿ. 1 ಎಕರೆ ಹೊಲ ಅಂದ್ರೆ ನೀವೆಲ್ಲರ್ಕಿಂತ ಸೌಕಾರ. ಯಾಕಂದ್ರೆ ಈಗ ಬೆಂಗಳೂರೊಳಗೆ 500 - 600 ಸ್ಕ್ವೇರ್ ಫೀಟ್ ಜಾಗ ತೊಗೊಳಕ್ಕಾಗವಲ್ಲ, ನಮಗೆ 40,000 ಸ್ಕ್ವೇರ್ ಫೀಟ್ 1 ಎಕರೆ ಅಂದರೆ ಎಲ್ಲರ್ಕಿಂತ ದೊಡ್ಡ ಸೌಕಾರ ನಾವೇ. ಜಗತ್ತಿಗೆ ಅನ್ನ ಹಾಕುವಂಥ ಶಕ್ತಿ ನಮಗೆ ಕೊಟ್ಟಾನ ದೇವರು. ಯಾಕಂದರೆ ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ರೈತರೇ ನಿಮ್ಮ ಮೇಲೆ ನಿಂತಾವೆ. ಯಾಕಂದ್ರೆ ಒಂದು ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದ, ಒಂದು ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದ. ಆದ್ರೆ ಹೆಬ್ಬಟ್ಟು ರೈತ ಒಂದು ಹಿಂಗಾರಿ ಮುಂಗಾರಿ ಏನಾದರೂ ಬೆಳಿಲಿಲ್ಲ ಅಂದ್ರೆ ಜಗತ್ತು ಅಳ್ಳಾಡಿ ಹೋಗ್ತದೆ. ಆಮೇಲೆ ಭಾಳಷ್ಟು ಯುವ ಜನರು ಈ ವಿಡಿಯೋ ನೋಡ್ತಿದ್ರು, ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನಮ್ದಂತೂ ಕತೆ ಮುಗೀತು. ಈಗ ಯುವ ಜನರೇ ನಿಮ್ಮ ಕೈ ಒಳಗೈತಿ. ಯಾಕಂದರೆ ಇಫ್ ಯು ಎಜುಕೇಟೆಡ್ ಪೀಪಲ್ ಎಂಟರ್ ದ ಅಗ್ರಿಕಲ್ಚರ್ ಆಟೋಮೆಟಿಕ್ಲಿ ಇಟ್ ವಿಲ್ ಬಿಕಮ್ ಸ್ಮಾರ್ಟ್ ಅಗ್ರಿಕಲ್ಚರ್. ಯಾಕಂದರೆ ಭಾಳಷ್ಟು ಮಂದಿ ನಾನೇನು ಹಿಂದೆ ಇಂಪ್ಲಿಮೆಂಟ್ ಮಾಡಿದ್ದೀನಿ ಈ ಸಿಸ್ಟಮನ್ನು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಎಗ್ರೋ ಫಾರೆಸ್ಟ್ರಿ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ವಾಟ್ ಐ ಹ್ಯಾವ್ ಡನ್, ಮನಿ ಪೀಪಲ್ ಹ್ಯಾವ್ ಇಂಪ್ಲಿಮೆಂಟೆಡ್ ದಿಸ್, ಸ್ಪೆಷಲಿ ಇನ್ IT ಫೀಲ್ಡ್. ಭಾಳಷ್ಟು ಸಾಫ್ಟ್ವೇರ್ ಟೆಕ್ಕಿಗಳು ಹಾರ್ಡ್ಲಿ ಒಂದು 10,000 - 15,000 ಮಂದಿ ಈ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ನಮಗೆ ಪೀಸ್ ಆಫ್ ಮೈಂಡ್ ಬೇಕು. ಬಿಕಾಸ್ ವಿ ಆರ್ ವೆಲ್ ಡ್ರೆಸ್ಡ್ ಬಟ್ ವಿ ಆರ್ ಡಿಸ್ಟರ್ಬ್ಡ್ ಅಂತ ಹೇಳ್ತಾರೆ. ಸೊ ಆ ಪೀಸ್ ಆಫ್ ಮೈಂಡ್ ಇರೋದು ಈ ಹೊಲ ಮನೆಯೊಳಗೆ. Tell us what you think about this video and don't forget to like, share and subscribe.